ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಲ್ಲಾಗ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನೋಡಿ, ನಾನಿವಾಗ ಮಧ್ಯಾಹ್ನ 11:30 12 ಗಂಟೆ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ನಮ್ಮ ಮನೇಲಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್, ಯಾವುದಾದ್ರೂ ದುಡ್ಡು ಬಂತು ಅಂದರೆ ಇನ್ಯಾನಕ್ಕಾದರೂ ಒಂದಕ್ಕೆ ಇಡ್ತಾ ಇರಬೇಕು. ಮೊನ್ನೆ ತಾನೇ ಕೊಬ್ಬರಿ ಹಾಕ್ಬಿಟ್ಟು ದುಡ್ಡು ಬಂತು, ಇನ್ನೇನೋ ಬೇರೆ ಕೆಲಸ ಮಾಡೋಣ ಅಂದ್ಕೊಂಡಿದ್ರೆ ಮೋಟ್ರು ಕೈ ಕೊಡ್ತು. ಮೋಟ್ರು ಎತ್ತಿಸ್ಬಿಟ್ಟು ಮೋಟ್ರು ಬಿಡಿಸ್ತಾ ಇದ್ದೀವಿ. ಇದು ನಾವು ಈ ಬೋರ್ವೆಲ್ನ ಕೊರೆಸ್ಬಿಟ್ಟು ಒಂದು 40 ವರ್ಷದ ಮೇಲೆ ಆಯಿತು. ಆವಾಗ ಹಾಕಿದ್ದು ಮೋಟ್ರು, ಅದ್ರ ಪವರ್ ಕಡಿಮೆ ಆಗಿಬಿಟ್ಟು ಇವಾಗ ನೀರು ಎತ್ತುತ್ತಾ ಇಲ್ಲ ಅಂತ ನಮ್ಮ ಮನೆಯವರು ಹೊಸ ಮೋಟ್ರು, ಹೊಸ ಸ್ಟಾರ್ಟ್ರು ಎಲ್ಲ ತಂದು ರೆಡಿ ಮಾಡಿಸ್ತಾ ಇದ್ದಾರೆ. ಸ್ಟಾರ್ಟ್ ಇಟ್ಟಿದ್ವಲ್ಲ, ಆ ಪೆಟ್ಟಿಗೆ ಅಂದರೆ ಗೂಡೊಳಗಡೆ ದೊಡ್ಡದೊಂದು ಚೇನ್ ಇಟ್ಟಿತ್ತು ಫ್ರೆಂಡ್ಸ್. ನಾವು ನೋಡೇ ಇರಲಿಲ್ಲ. ಈಗಲೇ ಒಂದು 6 ತಿಂಗಳು ಮೇಲಾಯಿತು ಈ ಬೋರ್ನ ನಾವು ಸ್ಟಾರ್ಟ್ ಮಾಡಿಬಿಟ್ಟು. ಇದನ್ನು ಇವತ್ತು ಓಪನ್ ಮಾಡಿದ್ರೆ ಇಷ್ಟು ದಪ್ಪ ಜೇನಿಟ್ಟಿದೆ. ತುಪ್ಪ ಇಲ್ಲ ಅಂದ್ಕೊಂಡಿದ್ವಿ ಮೊದಲಿಗೆ. ಆಮೇಲೆ ತುಪ್ಪ ನೋಡಿ, ಹೊಸ ಮೋಟ್ರು ಹೊಸ ಸ್ಟಾರ್ಟ್ರು ಎಲ್ಲ ತೊಗೊಂಬಂದಿದ್ದಾರೆ. ಅವರೇನೆ ಹೇಳಿದರು, ಬೆಂಗಳೂರಿಂದ ತರಿಸ್ಕೊಂಡ್ಬಿಟ್ಟು ತೊಗೊಂಬಂದಿದ್ದಾರೆ. ತುಪ್ಪ ಇಲ್ಲ ಅಂದ್ಕೊಂಡಿದ್ವಿ, ತುಪ್ಪ ಇದೆ. ಆಮೇಲೆ ಏನಾದರೂ ತೊಗೊಂಬರೋಗಿ ತಟ್ಟೆ ಏನಾದ್ರು ತೆಕ್ಕೊಡ್ತೀವಿ ಅಂದರು. ಆಮೇಲೆ ತರೋಣ ಅಂತ ನಾನು ಹೋಗಿದ್ದೆ. ನೋಡಿ ಎಷ್ಟು ಸಾಹಸ ಅಂದರೆ, ಭೂಮಿ ಒಳಗೆ ಅಷ್ಟು ಅಡಿ ಕೊರೆಸಿರ್ತೀವಿ ಬೋರ್ನ, ಅದನ್ನೆಲ್ಲ ಎತ್ತಿ ಬಿಡೋದ್ರಷ್ಟೊತ್ತಿಗೆ ಮೊದಲೆಲ್ಲ ಕೈಲಿ ಬಿಡೋರು. ಇವಾಗೆಲ್ಲ ಮಿಷಿನ್ಗಳು, ಈ ಜೀಪು ಟ್ಯಾಕ್ಟ್ರು ಬಂದಮೇಲೆ ಬೇಗ ಈಸಿ ಆಗುತ್ತೆ. ಅದರಲ್ಲೇ ಎತ್ತುತ್ತಾರೆ, ಅದರಲ್ಲೇ ಬಿಡ್ತಾರೆ. ಬರೀ ಜನಗಳು ಎತ್ತದ ಇದ್ರೆ ತುಂಬ ಕಷ್ಟ ಆಗೋದು. ನೋಡಿ, ಇವಾಗ ಜೇನುತುಪ್ಪನ ಅವ್ರು ಸ್ವಲ್ಪ ಬೇಕು ಅಂದ್ಕೊಂಡು ಅದು ಎತ್ತಿ ಬಿಡೋದ್ರೊಳಗೆ ಸಂಜೆ ರಾತ್ರಿ ಆಗೋಯಿತು. ಅವ್ರು ಸ್ವಲ್ಪ ತೊಗೊಂಡೋಗ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಮತ್ತೆ ಹುಳುಗಳೆಲ್ಲ ಬಂದು ಅದ್ರ ಮೇಲೆ ಕೂತಿದ್ವು. ನನ್ನ ಮಕ್ಕಳು ಕೋತಿಗಳು ಕೇಳಬೇಕಾ, ಎರಡೂ ಸೇರ್ಕೊಂಡ್ಬಿಟ್ಟು ಒಂದು ಸೋಗೆ ಗರಿ ಹಚ್ಕೊಂಡ್ಬಿಟ್ಟು ಬೆಂಕಿ ಹಾಕ್ತೀನಿ ಹೋಗ್ತವೆ ಅಂದ್ಕೊಂಡು ಅಲ್ಲೆಲ್ಲ ಗಲೀಜು ಮಾಡಿ ಇಟ್ಬಿಟ್ರು. ಆ ತುಪ್ಪ ತಗೊಳಕ್ಕೆ ಬೇಜಾರಾಗ್ಬಿಡ್ತು. ಆಮೇಲೆ ಎಷ್ಟಾಗುತ್ತೋ ಅಷ್ಟು ತುಪ್ಪನ ನಾನೀಗ ಬಂದಂಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು 2 ಸಲ ಸೋಸ್ತಾ ಇದ್ದೀನಿ. ನೋಡಿ, ನಾನು ಇದೇ ಫಸ್ಟ್ ಫ್ರೆಂಡ್ಸ್ ಈ ಜೇನುತುಪ್ಪನ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿರೋದು. ನನಗೆ ದೇವರಾಣೆ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಹೆಂಗೆ ಬರುತ್ತೋ ಹಂಗೆ ನೀಟಾಗಿ 2 ಸಲ ಸೋಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಟೆ. ಆಮೇಲೆ ಮಧ್ಯಾಹ್ನದಿಂದ ನೋಡಿ ಬೀರು ಕ್ಲೀನ್ ಮಾಡೋಣ ಅಂತ ಎಲ್ಲ ಕಿತ್ತರಡ್ತಾ ಇದ್ದೀನಿ. ಸ್ವಲ್ಪ ಜಾಗನೆಲ್ಲ ಚೇಂಜ್ ಮಾಡಿಬಿಡೋಣ. ಬೀರನ್ನ ಹಾಲಲ್ಲಿ ಇಟ್ಟಿದ್ದೆ, ಹಾಲಲ್ಲಿ ಬೇಡ, ರೂಮ್ಗೆ ಇಟ್ಬಿಡೋಣ ಅಂತಂದು ಎಲ್ಲ ಬಟ್ಟೆಗಳ್ನೆಲ್ಲ ಫಸ್ಟ್ ಬೀರನ್ನ ಖಾಲಿ ಮಾಡಿಬಿಡೋಣ ಅಂತಂದು ಮಂಚದ ಮೇಲೆ ಹಾಕ್ತಾಯಿದ್ದೀನಿ. ಅಲ್ಲಿ ಮೇಲ್ಗಡೆ ಪೋರ್ಷನ್ ಎಲ್ಲ ಫುಲ್ಲು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ಲ, ಆ ದೇವ್ರಿನ ಸಾಮಾನೆಲ್ಲ ಫಸ್ಟ್ ಫ್ಲೋರಲ್ಲಿ ಇಟ್ಟಿರ್ತೀನಿ. ಅದು ಫಸ್ಟ್ ಕಾನೇಲಿ ಅದು ಅಲ್ಲಿಗೆ ದೇವ್ರ ಸಾಮಾನು ಮಾತ್ರ ಇಟ್ಟಿರ್ತೀನಿ. ಆಮೇಲೆ ವರ್ಷದಿಂದ ವರ್ಷಕ್ಕೆ ತೊಗೊಂಬಿಟ್ಟು ಮತ್ತೆ ಅಲ್ಲಿಗೆ ಇಟ್ಬಿಡ್ತೀನಿ ತೊಳೆದು. ಇನ್ನೆಲ್ಲ ಕಡೆ ಬಟ್ಟೆಗಳು ಎಲ್ಲ ಜೋಡಿಸ್ಕೊಂಡ್ರಾಗುತ್ತೆ ಅಂತ ಫಸ್ಟ್ ನೋಡಿ ಯಾವ ಥರ ಹರಡಿದ್ದೀನಿ ಅಂದರೆ ಮಂಚದ ಮೇಲೆ ಫುಲ್ ಅವು ಎಲ್ಲ ತೆಗೆದುಬಿಟ್ಟಿದ್ದೀನಿ. ಯಾಕಂದರೆ ಬೀರನ್ನ ಎತ್ತಕ್ಕಾಗೋದಿಲ್ಲ. ಮಕ್ಕಳು ನಾನು ಇಬ್ಬರು ಕೈಲಿ ಖಾಲಿ ಮಾಡಿದ್ರೆ ಹೆಂಗಾದರೂ ಜರುಗಿಸ್ಕೊಂಡೋಗಿ ರೂಮ್ಗೆ ಇಡ್ಬೋದು ಅಂತ ನೋಡಿ ಫುಲ್ ಎಲ್ಲ ಖಾಲಿ ಮಾಡಿದ್ದೀನಿ. ಖಾಲಿ ಬೀರು ಮಾಡಿಬಿಟ್ಟು ಇವಾಗ ಅದನ್ನು ಜರುಗಿಸ್ಕೊಂಡೋಗಿ ರೂಮ್ ಒಳಗೆ ಮಕ್ಕಳು ನಾನು ಸೇರ್ಕೊಂಡು ಇಟ್ಬಿಡೋಣ ಅಂತಂದು. ರಜಾ ಇತ್ತು ಮಕ್ಕಳಿಗೆ, ಹಂಗಂತ ಮಾಡಿದ್ರೆ ಇಲ್ಲಿ ನೋಡಿ ನನ್ನ ಮಕ್ಕಳು ಕೋತಿ ಚೆಸ್ಟಿನ ಅದರೊಳಗಡೆ ಹೋಗ್ಬಿಟ್ಟು ಕುತ್ಕೊಳೋದು, ಆಟ ಆಡೋದು ಎಲ್ಲ ಮಾಡ್ತಿದ್ರು. ಹಂಗೂ ಹಿಂಗೂ ಮಾಡಿ ರೂಮ್ ಒಳಗಡೆ ಬೀರು ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇಟ್ಟಿದ್ದೀನಿ. ಸ್ವಲ್ಪ ಸೀರೆಗಳೆಲ್ಲ ಗಜಿಬಿಜಿ ಆಗಿದ್ವಲ್ಲ, ತೆಗೆದಿಕ್ಕುವಾಗ ಮಡಿಸ್ತಾ ಇದ್ದೀನಿ. ನೀಟಾಗಿ ಒಂದು ಸಲ ಮಡಚಿಟ್ಬಿಡೋಣ, ಡಿವೈಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಾಟನ್ ಸೀರೆಗಳ್ನೆಲ್ಲ ಒಂದು ಕಡೆಗಿಡೋಣ ಅಂತ. ಇದು ನೋಡಿ ನನ್ನ ಮದುವೆ ಧಾರೆ ಸೀರೆ. ಇದು ತುಂಬ ಸಲ ಏನು ಉಟ್ಟಿಲ್ಲ ಫ್ರೆಂಡ್ಸ್, ಅದನ್ನು ಒಂದು 2-3 ಸಲ ಉಟ್ಟಿದ್ದೀನಿ ಅಷ್ಟೇ. ಇದು ನನ್ನ ಮದುವೆ ಸೀರೆನೇ ನಮ್ಮಮ್ಮ ಮನೇಲಿ ತಂದಿದ್ದು. ಅವಾಗ ಸ್ವಲ್ಪ ದಿನ ಈ ಸ್ಯಾರಿಗಳು ಸಖತ್ತು ಟ್ರೆಂಡಲ್ಲಿ ಓಡೋದು ನನ್ನ ಮದುವೆ ಟೈಮಲ್ಲಿ. ಇದನ್ನು 1-2 ಸಲ ಉಟ್ಟಿದ್ದೀನಿ ಅಷ್ಟೇ. ಜಾಸ್ತಿ ಸೀರೆ ಹಾಕೋದಿಲ್ಲಲ್ಲ, ಎಲ್ಲ ಸೀರೆಗಳು ಹಂಗೆ ಇಟ್ಟಿದ ಹತ್ರನೇ ನೋಡಿ ಹಿಂಗೆಲ್ಲ ಫೋಲ್ಡಿಂಗ್ ಮಾರ್ಕ್ ಆಗಿದ್ದಾವೆ. ಎಲ್ಲ ಒಂದು ಸಲ ನೀಟಾಗಿ ಕೊಡಗ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಟು ನಸಿಗಳಿಗೆ ಹಾಕ್ಬಿಟ್ಟು ಇಟ್ಬಿಡೋಣ ಅಂತಂದು ನೀಟಾಗಿ ಎಲ್ಲ ಮಡಚ್ತಾ ಇದ್ದೀನಿ. ಎಲ್ಲ ಡಿವೈಡ್ ಮಾಡಿಬಿಟ್ಟು ಒಂದು ಕಡೆ ಕಾಟನ್ ಸೀರೆಗಳು, ಇನ್ನೊಂದು ಕಡೆ ಫ್ಯಾನ್ಸಿ ಸೀರೆಗಳು, ವರ್ಕ್ ಸೀರೆಗಳು, ಆಮೇಲೆ ಇನ್ನೊಂದು ಕಡೆ ಬಾರ್ಡ್ರ್ ಸೀರೆಗಳು ಅಂತೆಲ್ಲ ಇಡೋದಕ್ಕೆ ಸರಿಯಾಗುತ್ತೆ ಅಂತ ಫೋಲ್ಡ್ ಮಾಡ್ತಿದ್ದೀನಿ. ಇದು ನನ್ನ ಲಾಸ್ಟ್ ತಂಗಿ ಮದುವೆಯಲ್ಲಿ ನಾನು ನನ್ನ 2ನೇ ತಂಗಿ ಇಬ್ಬರೂ ಒಂದೇ ಥರ ಸೀರೆ ತೊಗೊಂಡ್ವಿ. ಈ ಥರದ್ದು ಈ ಸೀರೆ ಆವತ್ತೊಂದೇ ದಿನ ಫ್ರೆಂಡ್ಸ್ ಉಟ್ಕೊಂಡಿದ್ದು ನಾನು. ಮತ್ತೆ ಉಡ್ಕೊಳಕ್ಕಾಗಲಿಲ್ಲ, ತುಂಬ ಹೆವಿ ವರ್ಕ್ ಇದೆ. ಅವಾಗೇನು ಚೆನ್ನಾಗಿ ರಿಸೆಪ್ಷನಿಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಆಮೇಲೆ ಉಡೋಕ್ಕಾಗಲೇ ಇಲ್ಲ.
ಇದೂ ಅಷ್ಟೇ ನನ್ನ ಬಾಣಂತನದಲ್ಲಿ ನಮ್ಮಮ್ಮ ಮನೇಲಿ ಕಳಿಸುವಾಗ ಕೊಡಿಸಿದ್ದು. ಅರ್ಧ ನೆಟ್ಟೆಡು ಅರ್ಧ ಸ್ಯಾರಿ ಟೈಪ್ ಇದೆ. ಆವಾಗ ಟ್ರೆಂಡ್ ಇತ್ತು ಅಂತ ತೊಗೊಂಡಿದ್ದೆ. ಇದು ವೆಯ್ಟ್ ಇದೆ ಸಖತ್ತಾಗಿ, ಸೈಡ್ ಫುಲ್ ಮಣಿ ವರ್ಕ್ ಇದೆ, ವೆಯ್ಟ್ ಇದೆ. ಇವಾಗೆಲ್ಲ ಇವು ಬ್ಲೌಸ್ಗಳು ಆಗೋದಿಲ್ಲ. ತುಂಬ ಸಣ್ಣ ಇದೆ ಮದುವೆಯಲ್ಲಿ, ಆವಾಗೆಲ್ಲ ಬ್ಲೌಸ್ಗಳು ಚಿಕ್ಕ ಚಿಕ್ಕ ಹೊಲಿಸ್ಕೊಂಡು ಇವಾಗ ಬ್ಲೌಸ್ಗಳು ಆಗೋದಿಲ್ಲ. ಅದಕ್ಕೆ ನನ್ನ ಮಗಳಿಗೆ ಹೇಳ್ತಿದ್ದೆ ಇದರಲ್ಲೆಲ್ಲ ಫ್ರಾಕು ಲೆಹಂಗ ಹೊಲಿಸ್ಕೊ ಅಂತ. ನನಗಂತೂ ಬೇಡ, ಜಾತ್ರೆ ಥರ ಇದ್ದಾವೆ, ನನಗೆ ಬೇಡ ಅಂತಿದ್ಲಳು. ಈ ಸ್ಯಾರಿನೂ ಅಷ್ಟೇ ಫ್ರೆಂಡ್ಸ್, ನನ್ನದು ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಮನೆಯವರು ಕೊಡಿಸಿದ್ದದು. ಇದು ಅಮ್ಮನ ಸ್ಯಾರಿ. ಇಲ್ಲೇ ಯಾವಾಗಲೂ ಬಂದು ಉಟ್ಕೊಂಡು ಬಿಚ್ಚೋದಾಗ ಇಲ್ಲೇ ಬಿಟ್ಟೋಗಿದ್ರು, ಆವಾಗಿಂದ ಇಲ್ಲೇ ಇದೆ. ಎಲ್ಲ ಸ್ಯಾರಿನೂ ಫುಲ್ಲು ಗಡಿ ಬಿಡೀಲಿ, ಮೊನ್ನೆ ಹಾಫ್ ಸ್ಯಾರಿ ಫಂಕ್ಷನಲ್ಲೆಲ್ಲ ಕಿತ್ತರಡಿದ್ನಲ್ಲ, ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತಂದು ನೋಡಿ ಎಲ್ಲ ಫಸ್ಟ್ ಮಡ್ಚ್ಕೊಂಡ್ಬಿಟ್ಟೆ. ಸ್ಯಾರಿಗಳನ್ನ ಮಡ್ಚ್ಕೊಂಡ್ಬಿಟ್ಟು ಕೆಳಗಡೆ ಒಂದೊಂದು ವೇಲ್ನ ನೀಟಾಗಿ ಒಂದು ಒದ್ದೆ ಬಟ್ಟೆ ತಗೊಂಡು ಒರೆಸ್ಕೊಂಡ್ಬಿಟ್ಟು ಒಂದೊಂದು ವೇಲ್ ಹಾಕ್ಬಿಟ್ಟು ಎಲ್ಲ ಮೂಲೆಗಳಿಗೂ ಒಂದೊಂದು ನಸಿಗಳಿಗೆ ಇಟ್ಬಿಟ್ಟು ಸ್ಯಾರಿನ ಜೋಡ್ಸೋಣ ಅಂತ ಜೋಡ್ಸೋಕೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ತಲೆ ಕೆಟ್ಟೋಗ್ಬಿಡ್ತು ಅಂದರೆ ಅಷ್ಟೆಲ್ಲ ಅದೆಲ್ಲದನ್ನು ಯಾವಾಗಪ್ಪ ಮುಗಿಸೋದು ಅಂತ ನನಗೆ ಯೋಚನೆ ಶುರು ಆಗ್ಬಿಡ್ತು. ಕಿತ್ತಾಕ್ಬಿಟ್ಟಿದ್ದೀನಿ, ಹೆಂಗೆ ಜೋಡಿಸೋದು ಅಂದ್ಕೊಂಡು. ಆಮೇಲೆ ನಿಧಾನಕ್ಕೆ ನನ್ನ ಮಗಳು ಪಾಪ ಎಲ್ಪ್ ಮಾಡಿದ್ಲು. ನಾನು ಹೇಳಿದ್ದೆಲ್ಲ ತೆಕ್ಕೊಡೋದು ಇಡೋದು ಎಲ್ಲ ಮಾಡಿದ್ಲು. ಹಂಗಿಟ್ರೆ ಹೆಂಗೆ ಜಾಗ ಸಾಕಾಗುತ್ತೆ ಅಂತ ನೋಡಿ ಮತ್ತೆ ಹಿಂಗಿಟ್ರಾಗಲ್ಲ, ಹಂಗಿಡೋಣ ಅಂತಂದು ಅಡ್ಡ ಇಕ್ತಾ ಇದ್ದೀನಿ. ಆಮೇಲೆ ನೋಡಿ ಇದು ಆಮೇಲೆ ಅಡ್ಡ ಇಟ್ಟರೆ ಎರಡು ಪೋರ್ಷನಿಗೆ ಕರೆಕ್ಟ್ ಆಗುತ್ತೆ ಅಂತಂದು ಅಡ್ಡ ಜೋಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ಸ್ಯಾರಿಗಳನ್ನ ಉಟ್ಟೇ ಇಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ. ಸ್ವಲ್ಪ ಎಲ್ಲ ಫಂಕ್ಷನ್ ಮದುವೆಗಳಿಗೆ ಮಾತ್ರ ಸ್ಯಾರಿ ಹಾಕೋದು ನಾನು. ಅಷ್ಟಾಗಿ ಟೌನಿಗೆಲ್ಲ ಹೋದರೆ ನಾನು ಬರೀ ಡ್ರೆಸ್ನೇ ಯೂಸ್ ಮಾಡೋದು. ಫಸ್ಟು ರೇಷ್ಮೆ ಸೀರೆಗಳು, ಬಾರ್ಡ್ರ್ ಸೀರೆಗಳನ್ನೆಲ್ಲ ಕೆಳಗಡೆ ಇಟ್ಬಿಡೋಣ, ಆಮೇಲೆ ಮೇಲ್ಗಡೆ ಬೇರೆ ಅರ್ಜೆಂಟಿಗೆ ತೊಗೊಂಡು ಉಡ್ಕೋಣ ಅಂತ ಸೀರೆಗಳು ಇಡೋಣ ಅಂತಂದು ಜೋಡಿಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಆ ಕಡೆಗೆಲ್ಲ ಫುಲ್ಲು ಬಾರ್ಡ್ರ್ ಸ್ಯಾರಿಗಳನ್ನ ಇಡ್ತಾಯಿದ್ದೀನಿ. ಈ ಕಡೆ ಸೆಕೆಂಡ್ ಸ್ಟೆಪ್ಪು ಕಾಟನ್ ಸೀರೆಗಳನ್ನ ಇಡೋಣ ಅಂತಂದು. ನನ್ನ ಹತ್ರ ಆಲ್ಮೋಸ್ಟ್ ಜಾಸ್ತಿ ನಾನು ಫಸ್ಟೆಲ್ಲ ಕಾಟನ್ ಸೀರೆ ಅಂದರೆ ಅಷ್ಟು ಹುಚ್ಚು ಇರೋದು ನನಗೆ. ಕಾಟನ್ ಸೀರೆಗಳು ಅಂದರೆ ಪ್ರಾಣ. ಎಲ್ಲೋದ್ರೂ ಯಾವ ಸೀರೆ ಅಂಗಡಿಗೆ ಹೋದ್ರೂ ಕಾಟನ್ ಸೀರೆ ಮೇಲೆ ಹೋಗೋದು ಕಣ್ಣು. ಹಂಗಾಗಿ ನನ್ನ ಹತ್ರ ಆಲ್ಮೋಸ್ಟ್ ಜಾಸ್ತಿ ಕಾಟನ್ ಸೀರೆಗಳೇ ಇದ್ದಾವೆ. ಕಾಟನ್ ಸೀರೆಗಳು ಇವಾಗಲೂ ಅಷ್ಟೇ ತುಂಬ ಇಷ್ಟ ಆಗ್ತವೆ ನನಗೇನೋ ಗೊತ್ತಿಲ್ಲ, ಕಾಟನ್ ಸೀರೆಗಳು ಅಷ್ಟು ಚೆನ್ನಾಗಿ ಇಷ್ಟ ಆಗ್ತವೆ. ಅಲ್ಲಿ ನೋಡಿ ಸೀರೆ ಅದು ಆಗ್ತಾಯಿಲ್ಲ, ಇನ್ನೊಂದು 2 ಸೀರೆ ಇದ್ದವು ಅಲ್ಲಿಗೆ ತೋರ್ಸೋಕೆ ಏನಾದರೂ ಮಾಡಿ ಟ್ರೈ ಮಾಡಿಬಿಟ್ಟು ಇಟ್ಬಿಡೋಣ ಅಂತಂದು. ಹೆಂಗೆ ಬೇಕೋ ಹಂಗೆ ತುರ್ಕೋದ್ರಿಂದ ಇನ್ನು ಸೀರೆಗಳು ಫೋಲ್ಡಿಂಗ್ ಹಾಳಾಗುತ್ತೆ ಅಂತ ನೀಟಾಗೆ ನಿಧಾನಕ್ಕೆ ಸೇರಿಸ್ತಾ ಇದ್ದೀನಿ. ಅಲ್ಲೊಂದು 15 ಸೀರೆ ಹಿಡಿತು ಅಷ್ಟೇ. ನನ್ನ ಬೀರು ತುಂಬ ಚಿಕ್ಕದು, ನಾನೊಬ್ಬಳು ಬಟ್ಟೆಗೆ ಸಾಕಾಗೋದಿಲ್ಲ. ನನ್ನ ಮಕ್ಕಳದು ನಮ್ಮ ಮನೆಯವ್ರದ್ದೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ, ಸೂಟ್ಕೇಸ್ಗಳಿಗೆ ಟ್ರಂಕ್ಗಳಿಗೆ. ಹಿಂಗೆ ಇದರಲ್ಲಿ ಮಾತ್ರ ನನ್ನದು ಸೀರೆಗಳು, ಡ್ರೆಸ್ಗಳು, ಸ್ವಲ್ಪ ಬೇರೆ ಪೆಟಿಕೋಟ್ಗಳು ಅಂಥದ್ದೆಲ್ಲ ಇಟ್ಟಿದ್ದೀನಿ ಅಷ್ಟೇ. ನೋಡಿ ಇವೆಲ್ಲ ಕಾಟನ್ ಸೀರೆನೇ ಆಲ್ಮೋಸ್ಟ್. ಇವು ಫುಲ್ಲು ಎಲ್ಲ ಕಾಟನ್ ಸೀರೆ. ಅಂದರೆ ನಾನು ಮದುವೆ ಆದಮೇಲೆ ಬರೀ ಕಾಟನ್ ಸೀರೆನೇ ತೊಗೊಂಡಿರೋದು. ನನಗೆ ತುಂಬ ಇಷ್ಟ ಕಾಟನ್ ಸೀರೆ. ಇವಾಗಲೂ ಅಷ್ಟೇ, ಯಾವ ಬಟ್ಟೆ ಅಂಗಡಿಗೆ ಹೋದ್ರೂ ಕಾಟನ್ ಸೀರೆನೇ ನೋಡ್ತಾ ಇರ್ತೀನಿ. ಕೆಳಗಡೆ ಫ್ಯಾನ್ಸಿ ಸ್ಯಾರಿ ಇಡೋಣ ಅಂತಂದು ಕೆಳಗಡೆ ಫ್ಯಾನ್ಸಿ ಸ್ಯಾರಿನ ಜೋಡಿಸ್ತಾ ಇದ್ದೀನಿ. ಆಮೇಲೆ ಇವೆಲ್ಲ ಜೋಡಿಸೋದ್ರೊಳಗಡೆ ನನಗೆ ತಲೆನೋವೆಲ್ಲ ಎಷ್ಟೊತ್ತಿಗೆ ಮುಗಿತೈತಪ್ಪ ಅಂತ. ಆಮೇಲೆ 3 ಗಂಟೆಗೆ ಬೇರೆ ಕರೆಂಟ್ ಹೋಗ್ಬಿಡುತ್ತೆ. ಹಳ್ಳಿ ಆಗಿರೋದ್ರಿಂದ ಶಿಫ್ಟು ನಮಗೆ 12ರಿಂದ 3 ಗಂಟೆವರೆಗೂ, ಆಮೇಲೆ 9ರಿಂದ 12 ಗಂಟೆವರೆಗೂ ಈ ಥರ ಕರೆಂಟ್ ಇರುತ್ತೆ. ಕರೆಂಟ್ ಹೋಗೋದ್ರೊಳಗೆ ಕ್ಲೀನ್ ಮಾಡ್ಕೊಂಬಿಡ್ಬೇಕು, ಇಲ್ಲ ಅಂದರೆ ರೂಮಲ್ಲಿ ಮತ್ತೆ ಕತ್ತಲೆ, ಕರೆಂಟ್ ಇರೋಲ್ಲ, ಹಿಂಗೆ ಜೋಡ್ಸೋಕ್ಕಾಗಲ್ಲ ಅಂದ್ಕೊಂಬಿಟ್ಟು ಒಂದೇ ಅವಸರಕ್ಕೆ ಜೋಡಿಸಿ ಇಡ್ತಾಯಿದ್ದೀನಿ. ಒಂದಷ್ಟು ಸೀರೆಗಳು ಅಲ್ಲಷ್ಟು ಇಲ್ಲಷ್ಟು ಎಲ್ಲ ಹಾಕಿ. ಅವಳು ಬೇರೆ ತಲೆ ತಿಂತಾಯಿದ್ಲು, ಇಲ್ಲಿಡಮ್ಮ ಅಂತಂದು. ಅವಳಿಗೂ ಅಷ್ಟು ಬೈಕೊಂಡು ನನಗೆ ಸಾಕಾಗಿ ಹೋಗಿತ್ತು. ಏನಪ್ಪ ಹಿಂಗೆ ಕಿರ್ಚಾಡ್ತಿದ್ದಾರೆ ಅಂದ್ಕೋಬೇಡಿ. ಮಕ್ಕಳಿದ್ಮೇಲೆ ಹಂಗೇ. ನನ್ನ ಮಗ ಒಂದ್ಸಲ ಬಂದು ತಲೆ ತಿಂತಿದ್ದ, ನನ್ನ ಮಗಳು ಒಂದ್ಸಲ ಎಲ್ಲ ಸಿಟ್ಟನ್ನು ತಗೊಂಡು ಹೋಗ್ಬಿಟ್ಟು ಕೂಗಾಡ್ತಾ ಇದ್ದೆ. ಆಮೇಲೆ ಲಾಸ್ಟಲ್ಲಿ ಇನ್ನು ಅವಳದೊಂದು 2 ಫ್ರಾಕ್ಗಳಿತ್ತು, ತುಂಬ ದಪ್ಪ ಅಂದರೆ ಹಾಕ್ಕೊಂಡ್ರೆ ಇಷ್ಟ ಆಗ್ಬಿಡೋದು. ಅದನ್ನೆಲ್ಲ ಸಣ್ಣ ಫೋಲ್ಡ್ ಮಾಡಿ ಇಂಥ ಪೌಚ್ಗಳಿಗೆ ಹಾಕ್ಬಿಟ್ರೆ ಜಾಗ ಕಡಿಮೆ ತಗೊಳುತ್ತೆ ಅಂದ್ಕೊಂಡು ಇಂಥದ್ದೊಂದು 2 ಪೌಚ್ಗಳಿದ್ದಾವೆ, ಅದಕ್ಕೆ ಹಾಕಿ ಇಡ್ತಾಯಿದ್ದೀನಿ. ಆಮೇಲೆ ಇದು ಮೀಶೋದಲ್ಲಿ ಒಂದು 6 ಇಂಥದ್ದು ಬಟ್ಟೆಗೆ ಹಾಕಿಡೋಕ್ಕೆ ಅಂತಲೇ ಈ ಬ್ಯಾಗ್ಗಳು ತರಿಸಿದ್ದೆ. ಇಂಥದ್ದು ಇವೆಲ್ಲ ತರಿಸ್ಬಿಟ್ಟು ಸುಮಾರು ಒಂದು 2 ವರ್ಷನೇ ಆಯಿತು. ಇದಕ್ಕೆಲ್ಲ ಬ್ಲೌಸ್ಗಳು ಇಟ್ಬಿಡೋಣ ಅಂತಂದು ಬ್ಲೌಸ್ಗಳನ್ನ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಫಸ್ಟು ಇವೆಲ್ಲ ಬ್ಲೌಸ್ಗಳು ಅಂದರೆ ಇವು ನನ್ನ ಮದುವೆ ಟೈಮಲ್ಲಿ ಹೊಲಿಸ್ಕೊಂಡಿರೋ ಬ್ಲೌಸ್ಗಳು ಇವು ಯಾವುವು ಆಗೋಲ್ಲ ಫ್ರೆಂಡ್ಸ್ ಇವಾಗ. ಹಂಗಾಗಿ ಅವನ್ನೆಲ್ಲ ಕೆಳಗಡೆ ಹಾಕ್ಬಿಡೋಣ.
ಮೇಲ್ಗಡೆ ಯೂಸ್ ಮಾಡೋಂಥ ಮಾತ್ರ ಹಾಕೋಣ ಅಂತಂದು ಫಸ್ಟ್ ಹಳೆ ಬ್ಲೌಸ್ಗಳ್ನೆಲ್ಲ ಫಸ್ಟ್ ಮಡಚಿ ಒಂದು ಮೂಲೆಗೆ ಇಡ್ತಾಯಿದ್ದೀನಿ. ಆ ಕಡೆಗೆ ಬಾರ್ಡ್ರ್ ಸೀರೆ ಬ್ಲೌಸ್ನೆಲ್ಲ ಆ ಕಡೆಗೆ ಒಂದು ಕಡೆ ಉದ್ದನೇ ಇಡ್ತಾಯಿದ್ದೀನಿ, ಫೋಲ್ಡ್ ಮಾಡೋದು ಬೇಡ ಅಂತ. ಈ ಕಡೆ ಆರ್ಡಿನರಿ ಸೀರೆದು ಆಮೇಲೆ ಹಾಕ್ಕೊಂಡು ಬ್ಲೌಸೆಲ್ಲ ಒಂದು ಕಡೆಗೆ ಅಂತ ಎಲ್ಲ ಡಿವೈಡ್ ಮಾಡಿಬಿಟ್ಟು ಜೋಡಿಸ್ತಾ ಇದ್ದೀನಿ. ಹಿಂಗಾದರೆ ಈ ಥರ ಜಿಪ್ ಬ್ಯಾಗ್ಗಳ್ನ ತೊಗೊಂಬಿಟ್ಟು ಸಪ್ರೇಟಾಗಿ ಇಡೋದ್ರಿಂದ ನಮಗೂ ಬೇಗ ಸಿಗುತ್ತೆ. ಯಾವುದು ಬ್ಲೌಸ್ ಆಗಲಿ ಡ್ರೆಸ್ಗಳಾಗಲಿ ಮಕ್ಕಳದು ಬೇರೆ ಬೇರೆ ಥರದ್ದು ದಪ್ಪ ದಪ್ಪ ಫ್ರಾಕ್ ಇರುತ್ತಲ್ಲ, ಅದನ್ನ ಈ ಥರ ಜಿಪ್ ಬ್ಯಾಗ್ಗಳಲ್ಲಿ ಸಣ್ಣದಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಜಾಸ್ತಿ ಜಾಗ ಬೀರುನಲ್ಲಿ ತಗೊಳ್ಳೋದಿಲ್ಲ. ಹಾಗಾಗಿ ಬ್ಯಾಗ್ಗಳ ತೊಗೊಂಡಿದ್ದೆ. ಇವಾಗ ಸ್ವಲ್ಪ ಫ್ರಾಕ್ಗಳೆಲ್ಲ ಬೇರೆ ಕಡೆ ಹಾಕಿದ್ದೀನಿ, ಅವಳು ಹಾಕೋದಿಲ್ಲ ಚುಚ್ಚುತ್ತವೆ ಅಂತಂದು. ಇವಾಗ ಜಾಸ್ತಿ ನಾನು ಫ್ರಾಕ್ಗಳು ಮಿಡಿಗಳು ತರೋದೇ ಇಲ್ಲ, ಅವಳು ಜಾಸ್ತಿ ಟೀ ಶರ್ಟ್ನೇ ಇಷ್ಟಪಡ್ತಾಳೆ, ಸ್ಮೂತಾಗಿರೋ ಬಟ್ಟೆಗಳನ್ನ. ಹಂಗಾಗಿ ನಾನು ಇವಾಗ ಫ್ರಾಕ್ಗಳೆಲ್ಲ ತೆಗೆದ್ಬಿಟ್ಟು ಅವಳು ಹಾಕ್ಲಿದ್ದ ಬಟ್ಟೆನೆಲ್ಲ ಒಂದು ಕಡೆಗೆ ಇಟ್ಬಿಟ್ಟಿದ್ದೀನಿ. ಬೀರುನಲ್ಲಿ ಜಾಗ ಆಗೋಲ್ಲ. ನಮ್ಮ ಮನೇಲಿ ಇರೋದು ತುಂಬ ಚಿಕ್ಕ ಬೀರು, ಹಂಗಾಗ್ಬಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಬಟ್ಟೆಗಳನ್ನ ಸಂದಿಲೇ ತೂರಿಸಿ ಇಟ್ಟಿದ್ದೀನಿ. ತಪ್ಪು ತಿಳ್ಕೊಬೇಡಿ, ನಾನು ಸುಮ್ಮನೆ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತಂದು ಬೀರು ಕ್ಲೀನಿಂಗ್ ಮಾಡ್ಕೊಂಡು ಈ ಬಟ್ಟೆನೆಲ್ಲ ಕೆದ್ರಕೊಂಡು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬ್ಲೌಸೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಕ್ಲೀನಾಗಿ ನೀಟಾಗಿ ಎತ್ತಿಟ್ಬಿಟ್ಟೆ. ಮತ್ತು ಬೇಗ ಅರ್ಜೆಂಟಿಗೆ ಬೇಕಾಗಿರೋ ಸ್ಯಾರಿಗಳು ದೇವಸ್ಥಾನಕ್ಕೆ ಎಲ್ಲಕ್ಕಾರ ಬೇಕಲ್ಲ ಅಂದ್ಕೊಂಬಿಟ್ಟು ಬೇಕಾಗಿರೋ ಬ್ಲೌಸ್ಗಳು ಮಾತ್ರ ಮೇಲೆ ಹಾಕ್ಬಿಟ್ಟು, ಆಮೇಲೆ ಲೆಹಂಗ ಒಂದು ಉಳ್ಕೊಳ್ತು ನನ್ನ ಮಗಳದು, ಅದನ್ನು ಜಾಗ ಆಗುತ್ತೆ ಅದರಲ್ಲಿ ಅಂತಂದು ಆವತ್ತು ಫಂಕ್ಷನ್ ಮುಗಿದ್ಮೇಲೆ ಹೆಂಗೆ ಬೇಕೋ ಹಂಗೆ ಸುತ್ತಿ ಇಟ್ಬಿಟ್ಟಿದ್ದಾಳೆ. ಅಷ್ಟೊಂದು ದುಡ್ಡು ಕೊಟ್ಟು ಸ್ಟಿಚ್ ಮಾಡಿಸ್ಬಿಟ್ಟು ಸುತ್ತಿ ಒಂದು ಕವರ್ಗೆ ಹಾಕಿಟ್ಟಿದ್ಲು. ಆಮೇಲೆ ನನಗೆ ಬೈಕೊಂಡು ಅದನ್ನೆಲ್ಲ ಬಿಚ್ಚಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದರೊಳಗೆ ಇಟ್ಬಿಟ್ಟು ಅಲ್ಲಿಗೆ ಹಾಕೋಣ ಅಂತಂದು ಆ ಬ್ಯಾಗ್ಗೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ನೋಡಿ. ಅದರಲ್ಲಿ ಜಾಗ ಸಾಕಾಗ್ತಿತ್ತು, ಹಂಗಾಗಿ ಹಾಕಿದರೆ ನೀಟಾಗಿ ಧೂಳು ಏನಾಗ್ದಂಗೆ ಜಿಪ್ ಹಾಕ್ತೀವಲ್ಲ ನೀಟಾಗಿ ಅದನ್ನ ಸೇಫಾಗಿರುತ್ತೆ ಅಂದ್ಕೊಂಬಿಟ್ಟು ಅಲ್ಲಿಗೆ ಹಾಕಿ ಅದೇ ಬ್ಯಾಗಿಗೆ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಈಗ ನೋಡಿ ಆ ಬ್ಯಾಗ್ ಇಡೋಕ್ಕೆ ಎಷ್ಟು ಹರಸಾಹಸ ಮಾಡ್ತಾಯಿದ್ದೀನಿ ಅಂದರೆ ನನಗೆ ನೋಡುವಾಗ ಇದೇನಪ್ಪ ತಲೆ ಕೆಟ್ಟು ಹೋಗ್ಬಿಡ್ತು. ಆಮೇಲೆ ಆಗಲಿಲ್ಲ, ಸ್ಯಾರಿ ಒಂದು 5-6 ಸ್ಯಾರಿ ತೆಗೆದ್ಬಿಟ್ಟು ಈ ಬ್ಯಾಗ್ನ ಅಲ್ಲಿಗೆ ಹಾಕಿದೆ. ಆಮೇಲೆ ಸ್ಯಾರಿ ತೆಗೆದ್ಮೇಲೆ ಅದು ಬ್ಯಾಗು ನೀಟಾಗಿ ಆ ಜಾಗಕ್ಕೆ ಕೂರ್ತು. ಒಂದಷ್ಟು ಸ್ಯಾರಿ ತೆಗ್ದಿದ್ನಲ್ಲ, ಮೇಲ್ಗಡೆ ಪೋರ್ಷನ್ ಸ್ವಲ್ಪ ಖಾಲಿ ಇತ್ತು, ಕಾಟನ್ ಸ್ಯಾರಿ ಇಟ್ಟಿದ್ನಲ್ಲ ಅಲ್ಲಿಗೆ ಇಟ್ಬಿಡೋಣ, ಇನ್ನೇನು ಮಾಡೋದು ಅಂತ ನೋಡಿ ಎಲ್ಲ ಸೀರೆನೂ ಅಲ್ಲಿಗೆ ಜೋಡಿಸ್ತಾ ಇದ್ದೀನಿ. ಕಾಟನ್ ಸ್ಯಾರಿ ಇದ್ವಲ್ಲ ಅಲ್ಲಿಗೆ ಆಲ್ಮೋಸ್ಟ್ 2 ಪೋರ್ಷನ್ನು ನನ್ನ ಬಟ್ಟೆನೇ ಇದೆ. ಈ ಬೀರು ತುಂಬಾ ನನ್ನದೇ ಇರೋದು, ಮಕ್ಕಳದೇನು ಜಾಸ್ತಿ ಇಟ್ಟಿಲ್ಲ. ಮೇಲ್ಗಡೆ ನೋಡಿ, ಮೇಲ್ಗಡೆ ಕಾನೆಗೆ ಇವೆಲ್ಲ ಪೆಟಿಕೋಟ್ಗಳು, ಸ್ಯಾರಿ ಪೆಟಿಕೋಟ್ಗಳನ್ನ ಜೋಡಿಸ್ತಾ ಇದ್ದೀನಿ. ಆಮೇಲೆ ಸ್ಯಾರಿ ಪೆಟಿಕೋಟ್ಗಳನ್ನ ಜೋಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಆದರೂ ಫುಲ್ ಮೇಲ್ಗಡೆ ವರಮಹಾಲಕ್ಷ್ಮಿ ಹಬ್ಬದ್ದು ದೇವ್ರ ಸಾಮಾನುಗಳನ್ನೆಲ್ಲ ಅಲ್ಲಿ ಇಡ್ತೀನಿ. ಆಮೇಲೆ ನನಗೆ ಟೈಲರಿಂಗ್ ಸಾಮಾನುಗಳು, ಈ ಕಡೆ ಒಂದು ಸ್ವಲ್ಪ ನನ್ನ ಮಗಳದ್ದು ಒಂದಿಷ್ಟು ಜೀನ್ಸ್ ಪ್ಯಾಂಟು ಅದು ಇಟ್ಟೆ. ಈ ಕಡೆ ನಾನು ಸ್ವಲ್ಪ ಟಾಪ್ಗಳು, ಆಮೇಲೆ ಏನಾರು ರೆಕಾರ್ಡ್ಗಳು, ನನ್ನ ವೆನೈಟಿ ಬ್ಯಾಗ್ಗಳು, ಆಮೇಲೆ ನನ್ನ ಟೈಲರಿಂಗ್ ಸಾಮಾನುಗಳು, ಬ್ಲೌಸ್ ಪೀಸು, ಅವೆಲ್ಲ ಶಾಲ್ಗಳು 1-2 ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಲಾಸ್ಟಲ್ಲಿ ನೋಡಿ ನಾನು ಬೀರು ಕ್ಲೀನಿಂಗ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ನಾನು ಯಾವ ಥರ ಜೋಡಿಸಿದ್ದೀನಿ ಅಂತ ನೀವು ಯಾವ ಥರ ಜೋಡಿಸ್ತೀರಾ ಕಮೆಂಟ್ ಮಾಡಿ. ನಾನು ಇರೋದ್ರಲ್ಲೇ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದೀನಿ. ಸಂದಿಲ್ದೆಲ್ಲ ನೋಡಿ, ಮಧ್ಯೆ ಇಷ್ಟು ಜಾಗ ಇದ್ದರೂ ಅಲ್ಲೂ 1-2 ಜಾಗದಲ್ಲಿ ಏನಾದರೂ ಕವರ್ ಬ್ಲೌಸ್ ಪೀಸ್ ಇದ್ದರೆ ಅಲ್ಲಿಗೂ ಜೋಡಿಸಿರ್ತೀನಿ. ನೋಡಿ ಬೀರು ಕ್ಲೀನ್ ಅಂತೂ ಮಾಡಿದೆ. ಲಾಸ್ಟಲ್ಲಿ ಈ ಥರ ಕಾಣಿಸ್ತಿದೆ. ರೂಮಲ್ಲಿ ಜಾಗ ಮಾಡಿಬಿಟ್ಟು ಬೀರುನ ರೂಮ್ಗೆ ಇಟ್ಬಿಟ್ಟು ಮತ್ತು ಹಾಲಿಗೆ ಫ್ರಿಜ್ನ ಇಟ್ಬಿಟ್ಟು, ಆಮೇಲೆ ರೂಮಲ್ಲಿ ಒಂದು ಸಿಂಗಲ್ ಕಾಟ್ ಇತ್ತಲ್ಲ ಅದನ್ನು ನಮ್ಮ ಅತ್ತೆ ಮಲಗ್ತಾರಲ್ಲ ಅಲ್ಲಿಗೆ ನನ್ನ ಮಗಳು ಮಲ್ಕೊಳ್ತೀನಿ ಅಲ್ಲೇ ಹಾಕಮ್ಮ ಅಂತಂದ್ಲು, ಅಲ್ಲಿಗೆ ಹಾಕಿ ರೆಡಿ ಮಾಡಿದ್ದೀನಿ. ಫೈನಲಿ ರೂಮು ವ್ಯವಸ್ಥೆ ಹೀಗಿದೆ ನೋಡಿ. ಇದೆಲ್ಲ ಡೈಲಿ ಯೂಸ್ ಮಾಡೋ ಬಟ್ಟೆಗಳು ಮಕ್ಕಳದು. ಆಮೇಲೆ ಇಲ್ಲಿ ಈ ಟಬ್ಬಲ್ಲಿ ನಂದು ಚೂಡಿದಾರ್ಗಳು ಡೈಲಿ ಯೂಸ್ ಮಾಡೋ ಅಂಥದ್ದು ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಮೇಲ್ಗಡೆ ಇನ್ನೆಲ್ಲ ಬೇಡದಂಥ ಸಾಮಾನುಗಳ್ನ ಕಟ್ಟಿಟ್ಟಿದ್ದೀನಿ. ಈ ಕಡೆ ಎಲ್ಲ ಹಾಸಿಗೆಗಳು, ಬೆಡ್ಶೀಟು, ರಗ್ಗು, ಈ ಕಡೆ ಸೈಡು ಒಂದು ಬೆಂಚ್ನ ಇಟ್ಬಿಟ್ಟು ಮರದ್ದು ಅಲ್ಲಿಟ್ಟಿದ್ದೀನಿ. ಇಲ್ಲೊಂದು ಸ್ಟಡಿ ಟೇಬಲ್ಲು, ಅದ್ರ ಮೇಲೆ ನನ್ನ ಮಗಳದ್ದು ಬುಕ್ಸ್ ಎಲ್ಲ ಜೋಡಿಸ್ಕೊಂಡಿದ್ದಾಳೆ. ಇಲ್ಲಿ ನಾನು ಸಡನ್ಲಿ ಟೌನ್ಗೆ ಹೋಗಬೇಕು ಅಂದರೆ ಬ್ಯಾಗ್ಗಳು ಸ್ವಲ್ಪ ಯಾವ್ದು ಬೇಕೋ ಅದು ಬ್ಯಾಗ್ಗಳು ಸಿಗಾಕಿದ್ದೀನಿ. ಆಮೇಲೆ ನನಗೆ ಟೈಲರಿಗೆ ಬಟ್ಟೆ ಹೊಲಿಯೋದಕ್ಕೆ ಕೊಟ್ಟಿದ್ರಲ್ಲ ಅವರ 1-2 ಕವರ್ ಹೊಲಿಯೋ ಅಂಥವು ಅಲ್ಲೇ ಬೇಗ ಸಿಗಲಿ ಅಂತ ಅಲ್ಲಿಗೆ ಇಟ್ಟಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ಪ್ಲೀಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆದಷ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟೇ.
ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ಕಿಪ್ ಮಾಡ್ದಂಗೆ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.